ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳವನ್ನು ನೋಡುತ್ತೀರಲ್ಲ, ಹೇಗಿದೆ? ಸುಂದರವಾಗಿದೆಯಾ? ಇದು ಬಂದು ಧನುಷ್ಕೋಡಿಯಲ್ಲಿರುವಂಥ ಸಮುದ್ರ ತೀರ. ಅಲೆಗಳು ಹೇಗೆ ಎದ್ದು ಬರುತ್ತಾ ಇವೆ ನೋಡಿದ್ದೀರಾ? ಗಾಳಿ ಬಲವಾಗಿ ಬೀಸುತ್ತಾ ಇರುವುದರಿಂದ ಅಲೆಗಳು ಎದ್ದು ಬರುತ್ತಾ ಇವೆ. ಈ ಅಲೆಗಳ ನಿಮಿತ್ತ ಯಾರೂ ಕೂಡ ಒಳಗೆ ಇಳಿದು ಸ್ನಾನ ಎಲ್ಲ ಮಾಡುವುದಿಲ್ಲ. ಮೀನುಗಾರರು ಕೂಡ ಒಳಗೆ ಹೋಗಿ ಮೀನು ಹಿಡಿಯುವುದಿಲ್ಲ. ಯಾಕೆಂದರೆ ಹೆಚ್ಚಿನ ಗಾಳಿ ಇದೆ, ಹಾಗೆ ಹೆಚ್ಚಿನ ಅಲೆಗಳು ಕೂಡ ಬರುತ್ತಾ ಇವೆ. ನೀವು ಈ ಅಲೆಗಳನ್ನು ನೋಡಿರಿ. ಇದನ್ನು ನೋಡಿದರೆ ಇದು ಅಲ್ಲಿಂದ ಎದ್ದು ರಭಸವಾಗಿ ಬರುವಾಗ ಭಯವಾಗುತ್ತದೆ. ಈ ತೀರಕ್ಕೆ ಬಂದ ಕೂಡಲೇ ಹಿಂತಿರುಗಿ ಹೋಗುತ್ತದೆ ಅಷ್ಟೇ. ದೇವರು ಇದಕ್ಕೆ ಒಂದು ತೀರವನ್ನು ನೇಮಿಸಿದ್ದಾರೆ. ಯೋಬನು 38ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಅದರ ಕುರಿತಾಗಿ ಹೇಳಲ್ಪಟ್ಟಿದೆ ನೋಡಿರೆ. ಇಲ್ಲಿಯ ತನಕ ಬರಬಹುದು, ಮೀರಿ ಬರಬೇಡ. ನಿನ್ನ ತೆರೆಗಳ ಹೆಮ್ಮೆಗೆ ಇಲ್ಲೇ ತಡೆಯಾಗುವುದು ಎಂದು ಅಪ್ಪಣೆ ಕೊಟ್ಟೆನು. ಸಮುದ್ರವನ್ನು ನೋಡಿ ನೀನಿಲ್ಲಿಯವರೆಗೂ ಬಾ, ಇದನ್ನು ಮೀರಿ ಬರಬೇಡ ಎಂಬುದಾಗಿ. ಇದನ್ನು ಯಾರಾದರೂ ಮನುಷ್ಯರು ತಡೆ ಮಾಡೋದಕ್ಕೆ ಸಾಧ್ಯವಾ? ಯೋಚಿಸಿ. ಮನುಷ್ಯರಿಂದ ತಡೆದು ನಿಲ್ಲಿಸುವುದಕ್ಕೆ ಆಗದು. ಸುನಾಮಿ ಬಂದಿತ್ತಲ್ಲವ, ಸಮುದ್ರದ ನೀರು ಎದ್ದು ದೊಡ್ಡ ನಾಶನವನ್ನು ಉಂಟು ಮಾಡಿತಲ್ಲವ. ಯಾರಾದರೂ ನಿಲ್ಲು, ಇದನ್ನು ಮೀರಿ ಬರಬೇಡ ಎಂಬುದಾಗಿ ತಡೆ ಮಾಡೋದಕ್ಕೆ ಸಾಧ್ಯವಾಯಿತಾ? ಗೋಡೆಗಳನ್ನು ಕಟ್ಟಿದರೂ ತಡೆ ಮಾಡೋದಕ್ಕೆ ಆಗದು. ಅಲೆಗಳು ಆರ್ಭಟಿಸುತ್ತಾ ಎದ್ದು ಬಂದರೆ ದೊಡ್ಡ ದೊಡ್ಡ ಸೇತುವೆಗಳನ್ನೇ ಕೊಚ್ಚಿಕೊಂಡು ಹೋಗುತ್ತವೆ, ಕಣ್ಣಿಗೆ ಕಾಣದೆ ಹೋಗುತ್ತವೆ. ಅಷ್ಟು ಒಂದು ಶಕ್ತಿ, ಪವರ್ ಈ ಒಂದು ಸಮುದ್ರದ ಅಲೆಗಳಿಗಿದೆ. ಅಂದರೆ ಸಮುದ್ರದ ಅಲೆಗಳು ಎದ್ದು ಬರುವಾಗ ಅದನ್ನು ಎದುರಿಸಿ ನಿಲ್ಲಲು ಯಾರಿಗೂ ಆಗದು. ನೀವು ಓಡಿರಿ, ತಪ್ಪಿಸಿಕೊಳ್ಳಿರಿ ಎಂಬುದಾಗಿ ಹೇಳುತ್ತಾರೆ ಹೊರತು ಎದುರಿಸಿ ನಿಲ್ಲುವುದಕ್ಕೆ ಆಗದು. ಅಷ್ಟು ಒಂದು ಶಕ್ತಿ ಉಳ್ಳಂಥದ್ದು ಸಮುದ್ರದ ಅಲೆಗಳು. ಇದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು, ಯಾವುದೋ ಒಂದು ಸಮಸ್ಯೆ, ಯಾವುದೋ ಹೋರಾಟ ಅಪ್ಪಳಿಸುತ್ತಲೇ ಇದೆ. ಅದು ಸಮುದ್ರದ ಅಲೆಯಂತೆ ಎದ್ದು ಬರುತ್ತಾ ಇದೆ ನಿಮ್ಮನ್ನು ನಾಶ ಮಾಡುವುದಕ್ಕೆ. ಅದು ಯಾವ ರೀತಿ ಸಮಸ್ಯೆ? ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ಇಕ್ಕಟ್ಟು ಸಮಸ್ಯೆ, ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ ಒಂದು ಸಮಸ್ಯೆ, ನಿಮ್ಮ ಕೆಲಸಕ್ಕೆ ವಿರೋಧವಾಗಿ ಮನುಷ್ಯರಿಂದ ಉಂಟಾಗುವಂಥ ಸಮಸ್ಯೆ, ನಿಮ್ಮ ಬಿಸ್ನೆಸ್ಗೆ ವಿರೋಧವಾಗಿ ಆರ್ಥಿಕ ಸಮಸ್ಯೆಗಳು, ಕೆಲ ಇಕ್ಕಟ್ಟುಗಳು, ನಿಮ್ಮ ಸೇವೆಗೆ ವಿರೋಧವಾಗಿ ಕೆಲವೊಂದು ಹೋರಾಟಗಳು ಎದ್ದು ಬರುತ್ತಾ ಇವೆ. ಕಣ್ಣು ಹಾಯಿಸಿದಷ್ಟು ದೂರ ಅಲೆಗಳು ಬರುತ್ತಲೇ ಇದೆ. ಒಂದೋ ಎರಡೋ ಅಲ್ಲ, ಒಂದರ ಹಿಂದೆ ಒಂದು ಬರುತ್ತಲೇ ಇದೆ ಅಲ್ಲವಾ? ನೋಡಿರಿ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳು, ಹೋರಾಟಗಳ ಮೇಲೆ ಹೋರಾಟಗಳು ಕುಟುಂಬವನ್ನು ಬಾಧಿಸಲು ಬರುತ್ತಾ ಇದೆ. ಏನ್ ಮಾಡುವುದೆಂಬುದಾಗಿ ಕಂಗಾಲಾಗುತ್ತೀರಾ? ಭಯಪಡಬೇಡಿ. ದೇವರು ಹೇಳುತ್ತಾರೆ, ಇಲ್ಲಿಯ ತನಕ ಬರಬಹುದು, ಇದನ್ನು ಮೀರಿ ಬರಬೇಡ. ಸ್ಟಾಪ್ ಹಿಯರ್. ಇದನ್ನು ಮೀರಿ ನನ್ನ ಮಕ್ಕಳ ಹತ್ತಿರ ಬರಬಾರದು, ಮುಟ್ಟಬಾರದು, ನೀನು ಅಲ್ಲೇ ನಿಲ್ಲೋ ಎಂಬುದಾಗಿ ದೇವರು ನಿಲ್ಲಿಸುವವರು. ಯಾವ ರೀತಿ ಸಮುದ್ರಕ್ಕೆ ಒಂದು ಎಲ್ಲೆಯನ್ನು ನೇಮಿಸಿ ಇದುವರೆಗೂ ಬರಬಹುದು, ಇದನ್ನು ಮೀರಿ ಬರಬಾರದೆಂದು ಹೇಳಿದ್ದಾರೋ, ಹಾಗೆ ನಿಮ್ಮ ಬಲಕ್ಕೆ ಮೀರಿದ ಶೋಧನೆಯನ್ನು ಆತನು ಅನುಮತಿಸುವುದಿಲ್ಲ. ಸೈತಾನ ನಿಮ್ಮ ಜೀವಿತದಲ್ಲಿ ಹೋರಾಡುವುದಕ್ಕೆ ಕರ್ತನಿಂದ ಅನುಮತಿಯನ್ನು ಪಡೆದು ಬಂದರು. ದೇವರು ಹೇಳುತ್ತಾರೆ, ನಿಲ್ಲೋ, ಇದನ್ನು ಮೀರಿ ಬರಬೇಡ. ಯೋಬನನ್ನು ಶೋಧಿಸುವುದಕ್ಕೆ ಸೈತಾನನು ದೇವರಿಂದ ಅನುಮತಿ ಪಡೆದನು. ದೇವರು ಏನ್ ಹೇಳಿದರೋ, ಅವನಿಗಿರುವಂಥ ಎಲ್ಲವನ್ನೂ ನೀನು ಮುಟ್ಟಬಹುದು, ಆದರೆ ಅವನನ್ನು ಮುಟ್ಟಬಾರದು. ಒಂದು ಎಲ್ಲೆಯನ್ನು ನೇಮಿಸಿದರೋ, ಡೋಂಟ್ ಟಚ್ ಹಿಮ್, ನನ್ನ ಮಗನನ್ನು ಮುಟ್ಟಬೇಡ. ಸೈತಾನ ಎಲ್ಲದರಲ್ಲೂ ಕೈ ಹಾಕಿದನು. ಆಸ್ತಿ, ಪ್ರಾಣಿಗಳು, ಮಕ್ಕಳು ಎಲ್ಲವೂ ಕೂಡ ಹೋಯಿತು, ಆದರೆ ಯೋಬನನ್ನು ಮುಟ್ಟಲಾಗಲಿಲ್ಲ. ಪುನಃ ಸೈತಾನನು ಹೋದನು, ದೇವರ ಬಳಿ ಅನುಮತಿ ಪಡೆದನು. ಯೋಬನ ಸುತ್ತ ಇದ್ದಂತೆ ಎಲ್ಲವೂ ಬಾಧಿಸಲ್ಪಟ್ಟಿತು. ಈಗ ಅವನ ಶರೀರವನ್ನು ಬಾಧಿಸಿದರೆ ಅವನು ದೇವರನ್ನು ದೂಷಿಸುತ್ತಾನೆ. ಆಗ ದೇವರು ಅದಕ್ಕೂ ಕೂಡ ಒಪ್ಪಿ, ಸರಿ, ನೀನು ಅವನನ್ನು ಮುಟ್ಟಬಹುದು, ಆದರೆ ಜೀವವನ್ನು ತೆಗೆಯುವ ಹಾಗಿಲ್ಲ. ಅಷ್ಟೇ, ಅವನ ಜೀವದ ಮೇಲೆ ನೀನು ಕೈ ಹಾಕುವಂತಿಲ್ಲ. ಇಷ್ಟೇ, ಎಲ್ಲೆಯವರೆಗೂ ಹೋಗಬಹುದು. ಆದ್ದರಿಂದ ಅವನು ಹುಣ್ಣುಗಳಿಂದ ಬಾಧಿಸಿದನು. ಅವನ ಮಕ್ಕಳ ಜೀವವನ್ನು ತೆಗೆದಂಥ ಸೈತಾನನು ಯೋಬನ ಜೀವವನ್ನು ತೆಗೆಯುವುದಕ್ಕೆ ಆಗಲಿಲ್ಲ. ಕಾರಣ ದೇವರು ಎಲ್ಲೇನು ನೇಮಿಸಿದರೋ ನಿನಗೆ ಇಷ್ಟ. ಅದೇ ರೀತಿಯಾಗಿಯೇ ಇಂದು ಸಮಸ್ಯೆಗಳು, ಇಕ್ಕಟ್ಟುಗಳು, ಹೋರಾಟಗಳು ಬರಬಹುದು. ಹಾಗೆ ಭಯಪಡಿಸುವ ಹಾಗೆ ಬರುವನು. ದೇವರು ಹೇಳುವರು, ಸ್ಟಾಪ್ ಹಿಯರ್, ಇದನ್ನು ಮೀರಿ ಬರಬೇಡ, ಇದನ್ನು ದಾಟಿ ಬರಬೇಡ. ಇದು ನನ್ನ ಕುಟುಂಬ, ನನ್ನ ಮಕ್ಕಳು, ನಿನಗೆ ಇಷ್ಟೇ ಅನುಮತಿ. ಆ ರೀತಿ ಕರ್ತನು ಅದನ್ನು ನಿಲ್ಲಿಸುವನು. ಒಂದು ಎಲ್ಲೇನು ನೇಮಿಸಿದ್ದಾನೆ. ಯಾವ ಸಮಸ್ಯೆಗಳು ಕೂಡ ನಿಮ್ಮನ್ನು ಜಯಿಸುವುದಿಲ್ಲ. ಭಯಪಡಿಸುವ ಹಾಗೆ ಬರುತ್ತವೆ, ಕಾಲಿನವರೆಗೂ ಕೂಡ ಬರುತ್ತವೆ, ನಿಮ್ಮನ್ನು ಮುಟ್ಟುವ ಹಾಗೆ ಬರುತ್ತವೆ, ಆದರೆ ಅದು ಕೇಡು ಮಾಡುವುದಿಲ್ಲ, ನಿಲ್ಲುತ್ತದೆ, ಹಿಂಜರಿದು ಹೋಗುತ್ತದೆ. ಭಯಪಡಬೇಡಿ. ಈ ಸಮುದ್ರದ ಅಲೆಗಳನ್ನು ನೆನಪಿಸಿಕೊಳ್ಳಿರಿ. ಈ ಸತ್ಯವೇದ ವಾಕ್ಯವನ್ನು ನೆನಪಿಸಿಕೊಳ್ಳಿರಿ. ಬಲಕ್ಕೆ ಮೀರಿದ ಶೋಧನೆಗೆ ಆತನು ಅನುಮತಿಸುವುದಿಲ್ಲ.
ಸೈತಾನಿಗೆ ಆತನು ಅನುಮತಿಸುವುದಿಲ್ಲ ಇಷ್ಟೇ ಎಂಬುದಾಗಿ. ನೀ ಭಯಪಡಬೇಡಿ, ನೀ ಭಯಪಡುವ ಹಾಗೆ ಏನು ನಡೆಯುವುದಿಲ್ಲ, ಯಾವ ನಾಶನಗಳು ಕೇಡುಗಳು ಬರುವುದಿಲ್ಲ. ಬರುವ ಹಾಗೆ ಬರುತ್ತವೆ, ಆದರೆ ನಿಂತು ಹೋಗುತ್ತವೆ. ಇಂದು ದೇವರು ಹೇಳುತ್ತಾರೆ, ನನ್ನ ಮಗನೇ ಮಗಳೇ ಭಯಪಡಬೇಡ, ಎಲ್ಲ ಸಮಸ್ಯೆಗಳಿಗೂ ಒಂದು ಎಲ್ಲೆಯನ್ನು ನೇಮಿಸಿದ್ದೇನೆ, ಅದನ್ನು ದಾಟಿ ನಿನಗೆ ಕೇಡು ಮಾಡೋದಕ್ಕೆ ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ನಂಬಿಕೆಯಿಂದ ಹೇಳಿರಿ, ದೇವರೇ ಸಮುದ್ರಕ್ಕೆ ಒಂದು ಎಲ್ಲೆಯನ್ನು ನೇಮಿಸಿ ಆ ಅಲೆಗಳಿಗೆ ಇಷ್ಟೇ, ಇದನ್ನು ಮೀರಿ ಬರಬೇಡ ಎಂಬುದಾಗಿ ಹೇಳುವಂತ ದೇವರು ನನ್ನ ಜೀವಿತದಲ್ಲಿ ಬರುವಂತಹ ಕಷ್ಟಗಳು, ಇಕ್ಕಟ್ಟುಗಳು, ಹೋರಾಟಗಳಿಗೂ ಒಂದು ಎಲ್ಲೆಯನ್ನು ನೇಮಿಸಿ ನನ್ನನ್ನು ಮುಟ್ಟದಂತೆ, ನನಗೆ ಕೇಡು ಮಾಡದಂತೆ ನನ್ನನ್ನು ಕಾಪಾಡುವಂತ ಪ್ರೀತಿಗಾಗಿ ಸ್ತೋತ್ರ. ಯಾವ ಸಮಸ್ಯೆಗಳು, ಹೋರಾಟಗಳು ನನ್ನನ್ನು ಮುಟ್ಟುವುದಿಲ್ಲ, ಕೇಡು ಮಾಡೋದಕ್ಕೆ ಆಗುವುದಿಲ್ಲ. ಅದಕ್ಕೆ ನೀವೊಂದು ಎಲ್ಲೆಯನ್ನು ನೇಮಿಸಿದ್ದೀರಿ, ಅದನ್ನು ದಾಟಿ ಬರುವುದಕ್ಕಾಗದು, ನನಗೆ ಕೇಡು ಮಾಡುವುದಕ್ಕೆ ಆಗದು, ಅದು ಹಿಂಜಾರಿ ಹೋಗಲೇಬೇಕು. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.